ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗು. ಇವತ್ತು ನಮ್ಮ ಬಿಲ್ಡಿಂಗ್ ಅಂತೂ ಲೈಟ್ ಹೌಸ್ ಥರ ಜಿಗ್ ಜಿಗ್ ಅಂತ ಐತೆ. ಅದು ರೀಸನ್ ಏನು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಿಲ್ಲ ಎಂಡ್ವರೆಗೂ ನೋಡಿ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ನಮ್ಮ ಬಿಲ್ಡಿಂಗ್ ಸೆಲೆಬ್ರೇಷನ್ಸು ಅಂತ. ಸೊ ಫ್ರೈಡೇ ಈವ್ನಿಂಗು ಈ ಲೈಟ್ ಶೂಟ್ ಆದರೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರೀಸನ್ ಏನು ಅಂದರೆ ಸಂಡೇ ಮಾರ್ನಿಂಗು ನಮಗೆ ಗೆಟ್ ಟುಗೆದರ್ ಫಂಕ್ಷನ್ ಇತ್ತು. ಅದರಿಂದ ನಮ್ಮ ಬಿಲ್ಡಿಂಗಿಗೆ ಲೈಟ್ ಹೌಸ್ ಥರ ಡೆಕೋರೇಷನ್ ಮಾಡಿರೋದು ಫ್ರೈಡೇ ನೈಟೇ. ಫ್ರೈಡೇ ನೈಟ್ ದೆನ್ ಸ್ಯಾಟರ್ಡೆ ಮಾರ್ನಿಂಗ್, ಸ್ಯಾಟರ್ಡೆ ನೈಟ್ ಎಲ್ಲ ತುಂಬಾ ಚೆನ್ನಾಗಿ ಲೈಟ್ ಹೌಸು ತುಂಬ ಚೆನ್ನಾಗಿತ್ತು ನಮ್ಮ ಬಿಲ್ಡಿಂಗು. ಬಟ್ ನಮಗೆ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ಅದನ್ನು ಮುಗಿಸ್ಬಿಡ್ತಿದ್ವಿ. ಸೊ ದೆನ್ ಸಂಡೇ ಮಾರ್ನಿಂಗ್ ಅಂತೂ ಆಲ್ಮೋಸ್ಟ್ ಮಾರ್ನಿಂಗ್ ಹೋಗಿಲ್ಲ, ಲಂಚ್ ಟೈಮ್ಗೆ ನಾವು ಅಲ್ಲಿ ವಿಸಿಟ್ ಮಾಡಿದ್ದು. 2 o'clock ಆ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಅವ್ರು ಇನ್ವೈಟ್ ಮಾಡಿರೋ ಗೆಟ್ ಟುಗೆದರ್ ಫಂಕ್ಷನ್ಗೆ. ನಮ್ಮ ಬಿಲ್ಡಿಂಗ್ ಓನರು ಬಿಲ್ಡಿಂಗ್ನ ಕಟ್ಬಿಟ್ಟು ಆಲ್ಮೋಸ್ಟ್ 25 ಇಯರ್ಸ್ ಆಗಿದೆಯಂತೆ. ಇವರೊಂದು ಜೂಬ್ಲಿ ಸೆಲೆಬ್ರೇಷನ್ಸ್ ಥರ ಮಾಡ್ತಿದ್ದಾರೆ ಗೆಟ್ ಟುಗೆದರ್ ಫಂಕ್ಷನ್ನ. ಸೊ ಅದರಲ್ಲೂ ನಮಗೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇದ್ದಿರ ಅಂತೂ ನಾವು ಹೋಗ್ತಿರ್ಲಿಲ್ಲ ಅಂತ ನಾನು ಖಂಡಿತ ಹೇಳ್ತೀನಿ. ಬೈ ವಾಕಬಲ್ ಡಿಸ್ಟೆನ್ಸಲ್ಲಿರುವ ಈ ಕಡಾಯಿ ಹೋಟೆಲ್ಗೆ ವಿಸಿಟ್ ಮಾಡಿದ್ರೆ ಹೇಗಿರ್ತೀನಿ ಹೇಳಿ. ಅದರಲ್ಲೂ ಸಂಡೇ ನಾನ್ ವೆಜ್ ಪಾರ್ಟಿ ಮಿಸ್ ಮಾಡ್ಕೊಳಕ್ಕಂತೂ ಸಾಧ್ಯ ಇದೆಯಾ ನೀವೇ ಹೇಳಿ. ಸೊ ನಾವು ಬೈ ವಾಕಬಲ್ ಡಿಸ್ಟೆನ್ಸಲ್ಲಾದರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿದ್ವಿ. ಬಟ್ ಮಳೆ ಬರ್ತಿತ್ತು ಹೊರಗಡೆ. ಕೆಳಗಡೆ ಮನೆಯಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಫ್ಯಾಮ್ಲಿ, ನಾವೊಂದು ಫಸ್ಟ್ ಫ್ಲೋರ್ ಫ್ಯಾಮ್ಲಿ, ಹಾಗೆಯೇ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ಫ್ಯಾಮ್ಲಿ ಇದೆ. ಎಲ್ಲರೂ ಸೇರಿ ಟುಗೆದರ್ ಆಗಿಬಿಟ್ಟು ಒಂದೇ ಸಲ ವಿಸಿಟ್ ಮಾಡಿದ್ವಿ ನಮ್ಮನ್ನು ಕರೆದಿರೋ ಈ ಕಡಾಯಿ ಹೋಟೆಲ್ಗೆ ಗೆಟ್ ಟುಗೆದರ್ ಫಂಕ್ಷನ್ಗೆ. ಅಲ್ಲಿ ಎಂಟ್ರೆನ್ಸಿಂದನೇ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಸೊ ನಮ್ಮ ಮನೆ ಬಿಲ್ಡಿಂಗ್ ಓನರ್ ಪಕ್ಕದ ಮನೆಯೇ ಅವ್ರ ತಮ್ಮ ಅವರು ಮನೆ. ಸೊ ಆ ಆಂಟಿ ಆಗಲಿ ಅವ್ರ ಫ್ರೆಂಡ್ ಆಗಲಿ ಎಲ್ಲರೂ ತುಂಬ ನಮಗೆ ಕಂಫರ್ಟಬಲ್ಲಾಗೇ ಇತ್ತು ಅಂತಲೇ ಓಪನ್ನಾಗಿ ಹೇಳ್ತೀನಿ. ಸೊ ಅಲ್ಲಿಗೆ ಹೋದ ತಕ್ಷಣ ಹಾಗೆ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಕಾಮನ್ನಾಗಿ ನನಗೆ ಜಾಸ್ತಿ ಇಷ್ಟಪಡೋದೇನು ಅಂದರೆ ರಾಗಿ ಮುದ್ದೆ ಬಸ್ಸಾರಲ್ಲಿ ಎಷ್ಟು ಟೇಸ್ಟ್ ಇರುತ್ತೋ ಇದೇ ರಾಗಿ ಮುದ್ದೆಗೆ ಚಿಕನ್ ಕರ್ರಿ ಮಾಡಿದಾಗ ಸೊ ಆಂಧ್ರ ಸ್ಟೈಲ್ ಮುದ್ದೆಗಿಂತ ಕರ್ನಾಟಕ ಸ್ಟೈಲ್ ಮುದ್ದೆನೇ ತುಂಬ ಚೆನ್ನಾಗಿರುತ್ತೆ. ಬಟ್ ನಿಜ ಹೇಳ್ತೀನಿ, ಆಲ್ಮೋಸ್ಟ್ ಹುಟ್ಟಿ ಬೆಳೆದಿದ್ದು ಕರ್ನಾಟಕದಲ್ಲೇ ಆದ್ರೂ ಈ ರಾಗಿ ಮುದ್ದೆ ತಿನ್ನೋದು ಈಗಲೂ ಕಲ್ತಿಲ್ಲ ನಾನು. ನಮ್ಮ ಬಿಲ್ಡಿಂಗ್ ಗೆಟ್ ಟುಗೆದರ್ ಫಂಕ್ಷನ್ ಹೇಗಿತ್ತು ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್.